ಏನು ಫೆಬ್ರವರಿ 6ನೇ ತಾರೀಕು ನಮ್ಮ ಅಣ್ಣನ ಮಗ ಮಾಲೂರಿಂದ ದೊಡ್ಡಿ ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ಸ್ಪಾಟಲ್ಲೇ ಜೀವ ಹೋಯಿತು. ಆ ಸಮಯದಲ್ಲಿ ಮುಂಜಾನೆ 7-7:30 ಸಮಯದಲ್ಲಿ ಅಪಘಾತವಾಗಿದೆ. ಆದರೆ ಅಪಘಾತ ಯಾವ ವಾಹನ ಮಾಡಿತು ಅಂತ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಈಗ ಫೆಬ್ರವರಿ 6ರಿಂದ ಇದುವರೆಗೂ ನಾವು ಯಾವ ಗಾಡಿ ಆಕ್ಸಿಡೆಂಟ್ ಮಾಡಿದೆ, ಅಪಘಾತ ಮಾಡಿದೆ ಅಂತ ಹುಡುಕಾಟದಲ್ಲಿದ್ದವಾಗ ಇದು ದಿನ್ನೇರಹರವಳ್ಳಿ ಡಿ.ಕೆ. ನಾರಾಯಣಸ್ವಾಮಿ ಅನ್ನೋ ಅವ್ರದ್ದು ವಾಹನ ಇದು. ಇದ್ರ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದವನು ಕುಡಿಯನೂರು ಮುರಳಿ ಅನ್ನೋ ವ್ಯಕ್ತಿ ಚಾಲಕನಾಗಿ ಕೆಲಸ ಮಾಡ್ತಾಯಿರ್ತಾನೆ. ಆ ದಿನ ಇದೇ ವಾಹನ ಅಪಘಾತ ಮಾಡಿ ತರಬಳ್ಳಿ ಹತ್ರ ಒಂದು ಸೊಪ್ಪು ತೋಟದಲ್ಲಿ ಸೊಪ್ಪು ಕೀಳಕ್ಕೆ ಹೋಗಿರುತ್ತೆ. ಆದರೆ ಇದನ್ನೆಲ್ಲ ನಾವು ಮಾಹಿತಿ ಕಲೆ ಮಾಡಿ ಇದೇ ವಾಹನ ನಮ್ಮ ಅಣ್ಣನ ಮಗನಿಗೆ ಅಪಘಾತ ಮಾಡಿದೆ, ಈ ವಾಹನದ ಮೇಲೆ ಕ್ರಮ ಜರುಗಿಸಿ ಮತ್ತು ಓನರನ್ನು ಠಾಣೆಗೆ ಕರೆಸಿ, ಡ್ರೈವರನ್ನು ಠಾಣೆಗೆ ಕರೆಸಿ ಈ ವಾಹನವನ್ನು ನೀವು ಪೊಲೀಸ್ ಠಾಣೆಗೆ ರವಾನೆ ಮಾಡಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅಂತ ನಾವು ಫೆಬ್ರವರಿ 6ರಿಂದ ಇದುವರೆಗೂ ಹೋಗ್ತಾನೆ ಇದ್ದೀವಿ, ಬರ್ತಾನೆ ಇದ್ದೀವಿ. ಆದರೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದ ಇದುವರೆಗೂ ನಮಗೆ ನ್ಯಾಯ ಒದಗಿಸ್ಕೊಡಲ್ಲಿ ವಿಫಲವಾಗಿದೆ. ಕಾರಣ ಏನಂತೂ ಗೊತ್ತಾಗ್ತಾಯಿಲ್ಲ. ಆದರೆ ಇದ್ದಂಥ ನಮ್ಮ ಅಣ್ಣನ ಮಗ ಒಬ್ಬ ವ್ಯಕ್ತಿಯನ್ನು ಅಪಘಾತ ಮಾಡಿ ನಾವು ನೊಂದ ಕುಟುಂಬ ಇವತ್ತಿನ ದಿನ ನೋವಲ್ಲಿದ್ರೂ ಸಹ ಸತ್ತಂಥ ಮಗನಿಗೆ ಕಾನೂನು ರೀತಿಯಾದ ನ್ಯಾಯ ಸಿಕ್ಕಲಿಲ್ಲ. ಆ ಕಾರಣದಿಂದ ತಾವುಗಳು ದಯವಿಟ್ಟು ಇದೇ ವಾಹನವನ್ನು ನೀವು ಠಾಣೆಗೆ ಕರೆಯಿಸಿ ಇದರ ವಾಹನದ ಮಾಲೀಕನನ್ನು ಆಗ ಚಾಲಕನನ್ನು ವಿಚಾರಣೆ ಮಾಡಿದ್ರೆ ಅವರು ಮಾಡಿರ್ತಕ್ಕಂಥ ಅಪಘಾತವನ್ನು ಒಪ್ಕೊಳ್ತಾರೆ ಅನ್ನೋ ಒಂದು ಅನಿಸಿಕೆಯಲ್ಲಿ ನಾವು ಈ ವಾಹನವನ್ನು ಪತ್ತೆ ಹಚ್ಚಿದ್ದೀವಿ. ಈ ಪತ್ತೆ ಹಚ್ಚಿರೋ ವಾಹನದ ಮೇಲೆ ನೀವು ಕಾನೂನು ರೀತಿಯ ಕ್ರಮ ಜರುಗಿಸಬೇಕಂತ ಎಲ್ಲ ನನ್ನ ಸ್ನೇಹಿತರಲ್ಲಿ, ಬಂಧು ಬಳಗದಲ್ಲಿ ಮತ್ತು ಕಾನೂನಿನಲ್ಲಿ ನನಗೆ ನ್ಯಾಯ ಸಿಗುತ್ತಂತ ನಂಬಿಕೆಯಿಂದ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರವಾಗಿ ನಾನು ಈ ನಮ್ಮ ಆಗಿರ್ತಕ್ಕಂಥ ಅಪಘಾತವನ್ನು ಹಂಚಿಕೊಳ್ತಿದ್ದೇನೆ ಬಂಧುಗಳೇ. ಮತ್ತು ಪೊಲೀಸ್ ಇಲಾಖೆ ಈ ವಾಹನದ ಮೇಲೆ ಮತ್ತು ವಾಹನದ ಚಾಲಕನ ಮೇಲೆ ಮತ್ತು ಮಾಲೀಕನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸೋದಕ್ಕೆ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಯಾಕೆ ಏನು ಅಂತ ಕಾರಣ ಗೊತ್ತಿಲ್ಲ. ಅದರಿಂದ ಈ ವಾಹನವನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಏನು ಅಪಘಾತವಾಯಿತೋ ಆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.